ಮೊನ್ನೆ ಈ ಕ್ಷೇತ್ರದ ಮಾನ್ಯ ಶಾಸಕರು, ನಾನು ಜೆಡಿಎಸ್ ಪಕ್ಷ ಶಾಸಕರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ, ಅವ್ರು ಸಮರ್ಥರವ್ರೆ, ಅವ್ರೇನೇ ಕೆಲಸ ಮಾಡೋರು ಅಂತೇಳಿ ಜೆಡಿಎಸ್ ಶಾಸಕರು ಉತ್ತರ ಕೊಡ್ತಾರೆ. ಬಟ್ ಮಾನ್ಯ ಶಾಸಕರು ಮಾತಾಡ್ಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿಯ ಒಂದು ವಿಚಾರನ ಕೈ ಎತ್ಕೊಂಡ್ರು. ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪ ಅಧಿಕಾರದಲ್ಲಿದ್ದಾಗ ಅದೇನ್ ಮಾಡಾಕ್ ಬಿಟ್ರು, ಎಗಡ ಬಿದ್ದದ ಹಾಗೆ ಹಿಂಗೆ ಅಂತೇಳಿ. ಮಾನ್ಯ ಶಾಸಕರೇ, ಈ ಕ್ಷೇತ್ರದ ಜನಪ್ರಿಯ ಶಾಸಕರೇ, 2009ರಿಂದ 2013ವರೆಗೂ ಏನು ಎಂ.ಇ. ನಾಗರಾಜರ ಅಧಿಕಾರದಲ್ಲಿದ್ರು, ನಿಮ್ದು ದಾಖಲೆ ತಗೊಳ್ಳಿ. ಎಂ.ಇ. ನಾಗರಾಜರು ದಾಖಲೆ ತಗೊಳಕ್ ಹೇಳ್ತೀನಿ. ನೇರ ಕೂತ್ಕೊಳ್ಳೋಣ. ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ಎಂ.ಇ. ನಾಗರಾಜ್ ಅವರ ಸಾಧನೆ ಅನ್ನತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀನಿ. ನೀವು ಶ್ರೀನಿವಾಸ ಮೂರ್ತಿ ಅವ್ರು ಕ್ವಶನ್ ಮಾಡ್ತಾ ಇದೀರಿ, ಶ್ರೀನಿವಾಸ ಮೂರ್ತಿ ಪ್ರಶ್ನೆ ಮಾಡ್ತಾ ಇದ್ರಿ, ಅವ್ರು ಆನ್ಸರ್ ಮಾಡ್ತಾರೆ ಸಮರ್ಥರವರು. ನಾನೊಬ್ಬ ಭಾರತೀಯ ಜನತಾ ಪಾರ್ಟಿ ತಾಲೂಕು ಅಧ್ಯಕ್ಷನಾಗಿ ಹೇಳ್ತಾ ಇದೀನಿ. ಎಗಡ ಬಿದ್ದದೆ ಹುಳ ಬಿದ್ದದೆ ಅಂತ ಹೇಳ್ತಿರಲ್ವಾ, ವಾತ್ಕುಂಟೆ, ಬೈರ್ನಾಕಹಳ್ಳಿ, ದೊಡ್ಡಬೆಲೆ, ತರ್ಸಿಘಟ್ಟ, ಕೆಂಚಾಪುರ, ಕೊಡಗೆಬೊಮ್ಮನಹಳ್ಳಿ, ಅಲ್ಲಿಂದ ಬರ್ತಕ್ಕಂಥ ತ್ಯಾಮಂಡು ರಸ್ತೆ ಫಸ್ಟ್ ಕಣ್ಣಲ್ಲಿ ಒಂದ್ಸತಿ ಹೋಗಿ ನೋಡಿ. ಅತಿ ಶೀಘ್ರವಾದ ನಾನು ಅವತ್ತು ಕೂಡ ಹೇಳಿದೀನಿ, ಅಲ್ಲಿ ಬಿದ್ದಿರ್ತಕ್ಕಂತ ಎಲ್ಲಾ ಗುಂಡಿಗಳ ಮೇಲೆ ರಂಗೋಲಿ ಬಿಡಿಸಂತ ಕೆಲಸ ನಮ್ಮ ಮಹಿಳಾ ಮೋರ್ಚಾದವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಅತಿ ಶೀಘ್ರವಾದ ಕೆಲಸನ ಖಂಡಿತವೂ ಕೂಡ ಮಾಡಿಸ್ತೀವಿ. ನೀವ್ ಹೇಳ್ತಾ ಇದ್ರಲ್ಲ, ಭಾರತೀಯ ಜನತಾ ಪಾರ್ಟಿ 3 ವರ್ಷ ಇತ್ತು, ಯಡಿಯೂರಪ್ಪ ಅವರು 18ರಿಂದ ಇದ್ರು, 20ರಿಂದ ಇದ್ರು ಅಂತ ಹೇಳ್ತಿರಲ್ವಾ. ಮಾನ್ಯ ಸಿದ್ದರಾಮಯ್ಯನವರು 2013ರಿಂದ ಹಿಡಿದು 2018ವರೆಗೂ ಇದ್ರಲ್ಲ, ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಏನ್ ಮಾಡ್ತಾ ಇದ್ರು? ಕಾರ್ಯಕರ್ತರೇ ಹೋಗಿ ಕ್ಷೇತ್ರದ ಕೆಲಸ ಮಾಡಿಸ್ಬೇಕು ಅನ್ನಂಗಿದ್ರೆ ಈ ಕ್ಷೇತ್ರ ಶಾಸಕರಾಗ್ಬೇಕು. ಜನಗಳು ಜನಪ್ರತಿನಿಧಿ ಅಂತ ಆಯ್ಕೆ ಮಾಡಿ ನಮ್ಮ ಶಾಸಕರು ಇದ್ದಿದ್ರೆ, ಅವತ್ತಿನ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ 2018ರಿಂದ 19ರಿಂದ 20 ಯಾವತ್ ಮುಖ್ಯಮಂತ್ರಿ ಆದಾಗ ಭಾರತೀಯ ಜನತಾ ಪಾರ್ಟಿ ಶಾಸಕರು ಇದ್ದಿದ್ರೆ ನಮ್ಮ ಶಕ್ತಿ ಅನ್ನತಕ್ಕಂಥದ್ದು ತೋರಿಸ್ತಾ ಇದ್ದೋ. ಶಾಸಕರು ಇದ್ದಿದ್ದು ಜೆಡಿಎಸ್ ಶಾಸಕರು. 2013ರಿಂದ 2018ವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ರಲ್ಲ, ಅವತ್ ನಿಮ್ ಕಾರ್ಯಕರ್ತರೆಲ್ಲ ಕೆಲಸ ಮಾಡಿಸ್ಕೊಂಡ್ ಬಂದ್ಬಿಟ್ರ? ಸಾಮಾನ್ಯ ಕಾರ್ಯಕರ್ತರು ಅನುದಾನ ತಂದು ಕೆಲಸ ಮಾಡಂಗಿದ್ರೆ ಈ ಕ್ಷೇತ್ರ ಜನಪ್ರತಿನಿಧಿ ನೀವ್ ಹಾಕಿದ್ದೀರಿ. ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಮಾತಾಡ್ಬೇಕಾದ್ರೆ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಮುಂದೆ ಆಲೋಚನೆ ಮಾಡಿ ಮಾತಾಡ್ಬೇಕು. ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ. ನಾನು ಹೇಳ್ತಾ ಇದ್ದೀನಿ, ಈ ತಾಲೂಕಿನ ಜನ ಈಗ ಏನೋ ಯಾವ ಊರಲ್ಲಿದ್ದಾರೆ, ತರ್ಸಿಘಟ್ಟದಿಂದ, ವಾತ್ಕುಂಟೆಯಿಂದ, ಕೆಂಚಾಪುರ, ಕೊಡಗೆಬೊಮ್ಮನಹಳ್ಳಿವರೆಗೂ ಕೂಡ ನನ್ ಜೊತೆ ಲೆವೆಲ್ ಬರ್ಲಿ. ಗುಂಡಿಗಳಿಲ್ಲ ಅನ್ನೋ ಇದ್ರೆ ತೋರಿಸ್ಲಿ. ಅದೇ ರೋಡ MLA ಮೇಲೆ ಹೂ ಹಾಕ್ಸ್ಬಿಡ್ತೀನಿ. ಗುಂಡಿಗಳು ಬಿದ್ದರೆ ಏನ್ ಹಾಸ್ಕೊಂತೀರಾ? ಗುಂಡಿಗಳು ಬಿದ್ದರೆ ಏನ್ ಹಾಸ್ಕೊಂತೀರಿ? ಪ್ರತಿ ಊರಲ್ಲೂ ಕೂಡ ಊರ್ ಕಡೆಗೆ ಹೋಗಿಲ್ಲ, ಯಾರೋ ಬರೋದು ಏನೋ ಹೇಳ್ತಿರಲ್ಲ, ಮೀಡಿಯಾದ ಬಂದು ಹೇಳ್ಬಿಡ್ತಾರೆ ಅಂತ. ನೀವು ಶಾಸಕರಾಗಿದ್ರು ವಿಧಾನಸಭೆಯಲ್ಲಿ ಮಾತಾಡ್ತಾ ಇದೀರಿ. ನಾವು ಮುಂದೆ ನಮ್ಮ ಪಾರ್ಟಿಯ ಕ್ಷೇತ್ರ ಶಾಸಕರು ಗೆಲ್ಲಿಸ್ಬಿಟ್ಟು ನಾವು ಕೂಡ ಮಾತಾಡ್ತೀವಿ.